ವಸಂತ ಆರ್ಟ್ಸ್ ಪೇಂಟಿಂಗ್ಸ್ ಗ್ರೂಪ್ಸ್ನಿಂದ 25ನೇ ಚಿತ್ರಕಲಾ ಪ್ರದರ್ಶನ ಇತ್ತು ಕೋರಮಂಗಲದ ಸೇಡ್ಸ್ ಕ್ರಿಯೇಟಿವ್ ಗ್ಯಾಲರಿಯಲ್ಲಿ ಕೂಡ ನಡೀತಾ ಇದೆ. ವಿಶೇಷವಾಗಿ ಸೇಡ್ಸ್ ಕ್ರಿಯೇಟಿವ್ ಗ್ಯಾಲರಿ ಅಂತಕ್ಕಂಥದ್ದು ಚಿತ್ರಕಲಾ ಪ್ರದರ್ಶನದಲ್ಲಿ ತನ್ನದೇ ಆಗಿರ್ತಕ್ಕಂಥ ಹೆಸರನ್ನು ಕೂಡ ಮಾಡಿದೆ. ಇಲ್ಲಿ ಅನೇಕ ಯುವ ಚಿತ್ರಕಲಾವಿದರು ಕೂಡ ಚಿತ್ರಕಲಾ ಪ್ರದರ್ಶನ ನಡೆಸುವ ಮೂಲಕ ತಮ್ಮ ಚಿತ್ರಪಟಗಳನ್ನು ಕೂಡ ಜನರಿಗೆ ಪ್ರಿಯವಾಗಿ ಕೂಡ ಮಾರಾಟವಾಗ್ತಿದೆ ಅಂತ ಹೇಳ್ಬೋದು. ವಿಶೇಷವಾಗಿ ಇವತ್ತು 9ನೇ ತಾರೀಕಿಂದ 16ರವರೆಗೆ 13 ಜನ ಕಲಾವಿದರ ಚಿತ್ರ ಪ್ರದರ್ಶನ ನಡೀತಿದೆ. ಆಮೇಲೆ 18ರಿಂದ 28ರವರೆಗೆ ಕೂಡ ಮತ್ತು ಇನ್ನಷ್ಟು ಚಿತ್ರ ಕಲಾವಿದರ ಪ್ರದರ್ಶನ ಇದೇ ಸೇಡ್ಸ್ ಕ್ರಿಯೇಟಿವ್ ಗ್ಯಾಲರಿಯಲ್ಲಿ ಕೂಡ ನಡೆಯಲಿದೆ. ಒಟ್ಟಾರೆಯಾಗಿ ಭಾರತೀಯ ಬೇರೆ ಬೇರೆ ರಾಜ್ಯಗಳ ಕಲಾವಿದರಾಗಿರ್ಬೋದು, ಬೆಂಗಳೂರು ಮೂಲದ ಕಲಾವಿದರಾಗಿರ್ಬೋದು, ಒಟ್ಟು ರಾಜ್ಯದ ಕಲಾವಿದರಾಗಿರ್ಬೋದು, ಎಲ್ಲರೂ ಸೇರಿ ವಿವಿಧ ಬಗೆ ಇರತಕ್ಕಂಥ ಚಿತ್ರ ಕಲಾವಿದರು ಕೂಡ ಈ ಚಿತ್ರ ಪ್ರದರ್ಶನದಲ್ಲಿ ಕೂಡ ಪಾಲ್ಗೊಳ್ಳಲಿದ್ದಾರೆ. ಒಟ್ಟಾರೆಯಾಗಿ ಈ ಚಿತ್ರ ಪ್ರದರ್ಶನ ಭಾರಿ ವಿಶೇಷವಾಗಿದೆ ಅಂತ ಹೇಳ್ಬೋದಾಗಿದೆ. ಇವತ್ತು ಈ ಎಕ್ಸಿಬಿಷನ್ ನಮ್ಮ ಮಲ್ಯಾದ್ರಿ ಸರ್ ಆರ್ಗನೈಸ್ ಮಾಡಿರೋ ವಸಂತ ಆರ್ಟ್ಸಿಂದ ಗ್ರೂಪಿಂದ ನಮ್ಮ ಶೇಡ್ಸ್ ಕ್ರಿಯೇಟಿವ್ ಗ್ಯಾಲರಿನಲ್ಲಿ ಮೊದಲನೇ ಬಾರಿ ಅವರು ಮಾಡಿದ್ದಾರೆ. ಸುಮಾರು 13 ಆರ್ಟಿಸ್ಟ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನೀವು ನೋಡ್ಬೋದು, ಎಲ್ಲ ವಿವಿಧ ಕನ್ನಡ ಕಲೆ ನೋಡ್ಬೋದು. ಆಮೇಲೆ ಈ ಪರ್ಟಿಕ್ಯುಲರ್ ಎಕ್ಸಿಬಿಷನ್ನಲ್ಲಿ ನೀವು ಎಲ್ಲ ಥ್ರೈವಿಂಗ್ ಎಮರ್ಜಿಂಗ್ ಟ್ಯಾಲೆಂಟ್ ನೋಡ್ಬೋದು. ಇಡೀ ಬ್ಯಾಂಗ್ಳೂರಲ್ಲಿ ನಾವು ಇಲ್ಲಿ ಶೇಡ್ಸ್ ಕ್ರಿಯೇಟಿವ್ ಗ್ಯಾಲರಿ ಸಪೋರ್ಟ್ ಮಾಡ್ತಾ ಇದ್ದೀವಿ. ಎಮರ್ಜಿಂಗ್ ಟ್ಯಾಲೆಂಟ್ ಬಂದು ಅವ್ರು ಶೋಕೇಸ್ ಮಾಡಲಿ ಅಂತ. ಕಲಾ ಪ್ರೇಮಿಗಳಿಗೆ ಇದು ಒಂದು ಅವಕಾಶ. ಎಲ್ಲ ಹೊಸ ಆರ್ಟ್ ಕಲೆಕ್ಟರ್ಸ್ ಇರ್ತಾರಲ್ಲ, ಯಂಗ್ ಕಲೆಕ್ಟರ್ಸ್. ಕ್ರಿಯೇಟಿವ್ ಗ್ಯಾಲರಿ ಅರೌಂಡ್ 12 ಇಯರ್ಸ್ ಆಗ್ತಾಯಿದೆ. 12 ಇಯರ್ಸಿಂದ ನಮ್ಮ ಎಕ್ಸಿಬಿಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ಲೋಕಲ್ ಆರ್ಟಿಸ್ಟ್ ಇದ್ದಾರೆ. ಇಡೀ ಇಂಡಿಯಾನಲ್ಲೇ ಇರೋ ವೇರಿಯಸ್ ಆರ್ಟಿಸ್ಟ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ನಮ್ಮ ರವೀಂದ್ರ ಕಲಾಕ್ಷೇತ್ರ ಬೆಂಗಾಲ್ ಆರ್ಟಿಸ್ಟ್ ಕೂಡ ಬಂದು ಮಾಡಿದ್ದಾರೆ ಇಲ್ಲಿ ಎಕ್ಸಿಬಿಷನ್ನು. ಬೇರೆ ಟೆಕ್ಸ್ಟೈಲ್ ಆರ್ಟಿಸ್ಟ್ ಅವರು ಮಾಡೋ ಕಲೆ ಕೂಡ ನಾವಿಲ್ಲಿ ಶೋಕೇಸ್ ಇಲ್ಲಿ ಎಲ್ಲ ಆರ್ಟ್ ಎಲ್ಲ ಇಂಟೀರಿಯರ್ ಡಿಸೈನರ್ಸ್ ಮತ್ತು ಎಲ್ಲ ಆರ್ಟ್ ಕಲೆಕ್ಟರ್ಸ್ ಕಲೆಕ್ಟ್ ಮಾಡಬೇಕು ಅಂತ ಮನೆಗೋಸ್ಕರ ಅಥವಾ ಅವ್ರ ಪರ್ಸ್ನಲ್ ಯೂಸ್ಗೋಸ್ಕರ ಅಥವಾ ಆರ್ಟ್ ಕಲೆಕ್ಷನ್ ಆಸ್ ಅನ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇರ್ತಾರಲ್ಲ, ಅವರು ಕೂಡ ಇಲ್ಲಿ ಬಂದು ಆರ್ಟ್ ಕಲೆಕ್ಟ್ ಮಾಡ್ತಾರೆ. ಈ ಪರ್ಟಿಕ್ಯುಲರ್ ಎಕ್ಸಿಬಿಷನ್ ಸ್ಪೆಷಲ್ ಏನಾಗಿದೆ ಅಂದರೆ ನಾವು ಬಾಟಿಕ್ ಆರ್ಟ್ ನೋಡ್ಬೋದು, ಟೆಕ್ಸ್ಟೈಲ್ ವೇರಿಯಸ್ ಆರ್ಟ್ ನೋಡ್ಬೋದು. Art means it's a storehouse of emotion, creativity, passion and all those things. So whenever you come and look at an art piece, your heart is affected. It synchronizes with the heart. So much of colors around you, so much of designs around you, and so much of creativity around you that makes your imagination fertile. And you become synchronized with that. So it's a mood elevating experience to come and look at this type of artwork which has been done so beautifully by the artists. And I am very honored by my friend Mr. Malyadri Saab. He has been one of the doyens of Indian art. And Vasanta Arts Group ಆರ್ಟಿಸ್ಟ್ ಅಂಡ್ ಆರ್ಗನೈಸರ್ ಇದು ಎಕ್ಸಿಬಿಷನ್ ನಮ್ಮದು 28th ಎಕ್ಸಿಬಿಷನು. ಇದು ಶೇಡ್ಸ್ ಆರ್ಟ್ ಗ್ಯಾಲರಿನಲ್ಲಿ ನಾವು 16 ಡೇಸ್ ಇರುತ್ತೆ. ನಮ್ಮದು 8 ಡೇಸ್ ಒಂದು ಪ್ರೋಗ್ರಾಮ್, 8 ಡೇಸ್ ಒಂದು ಗ್ರೂಪ್ ಇರುತ್ತೆ. ದಯಮಾಡಿ ನೀವೆಲ್ಲರೂ ಸಹಕಾರ ಮಾಡಿ ನಮ್ಮ ಪಬ್ಲಿಕ್ಕೆಲ್ಲ ಬಂದುಬಿಟ್ಟು ನಮಗೆಲ್ಲ ಸಹಕಾರ ಮಾಡಿಬಿಟ್ಟು ನಮ್ಮ ಹತ್ರ ಇರೋ ಆರ್ಟಿಸ್ಟು ಎಂಕರೇಜ್ ಮಾಡಿಬಿಟ್ಟು ಕೆಲವು ಪೇಂಟಿಂಗ್ಸ್ ಏನಾದರೂ ನಿಮ್ಮ ಒಳ್ಳೆ ಪೇಂಟಿಂಗ್ಸ್ ನಿಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೀವಿ. ನಾವು ಸ್ವಲ್ಪ ಸಂತೋಷ ಪಡ್ತೀವಿ. ನಮಗೆ ಸ್ವಲ್ಪ ಎಂಕರೇಜ್ ಮಾಡಿದ್ದಾರೆ ಅಂದ್ಬಿಟ್ಟು ಎಲ್ಲರಿಗೆ ಧನ್ಯವಾದಗಳು ಹೇಳ್ಕೊಂತು ನಾವು ಪ್ರೈಸ್ ರೇಂಜ್ ಇದು ಮಾಡ್ತಿದ್ದೀನಿ. ನನ್ನ ಪೇಂಟಿಂಗ್ನಲ್ಲಿ ಡಿಫ್ರೆನ್ಸ್ ಏನಂದರೆ ಇದು ಎಂಬೋಸಿಂಗ್ ಥರ 3D ಎಫೆಕ್ಟ್ನಲ್ಲಿ ಬರುತ್ತೆ. ಆ್ಯಕ್ಚುಲಿ ಐ ಆಮ್ ಯೂಸ್ಡ್ ಕ್ಲೇ ಟು ಗೆಟ್ ದಟ್ ಎಂಬೋಸಿಂಗ್ ಎಫೆಕ್ಟ್. ಆ್ಯಂಡ್ ಅದ್ರ ಮೇಲೆ ನನಗೆ ಬೇಕಿರೋ ಫಾರ್ಮ್ ತೊಗೊಂಡ್ಬಂದು ಅದನ್ನು ಪೇಂಟಿಂಗ್ ಮಾಡ್ತಿದ್ದೀನಿ. ಇವತ್ತು ನಂದು ಪೇಂಟಿಂಗ್ ಇಲ್ಲಿ ಎಕ್ಸಿಬಿಟ್ ಆಗ್ತಿದೆ. ಇವತ್ತು 4 ವರ್ಷದಿಂದ ನಾನು ಆ್ಯಕ್ಚುಲಿ ಮನೆಯಲ್ಲೇ ಮಾಡ್ಕೊತಿದ್ದೀನಿ. ಇವತ್ತು ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಎಕ್ಸಿಬಿಟಿಂಗ್ ಇಟ್. ಈ ಎಕ್ಸಿಬಿಷನ್ ಏನಾಗ್ತದೆ? ಇಟ್ ಈಸ್ ವೆರಿ ವೆಲ್ ಡನ್. ತುಂಬ ಚೆನ್ನಾಗಿದೆ. ದ ಆರ್ಗನೈಸರ್ ಹ್ಯಾಸ್ ಡನ್ ಎ ವೆರಿ ಗುಡ್. ಎಕ್ಸಿಬಿಟ್ ಮಾಡೋದಕ್ಕೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆಯೋ ಎಲ್ಲನೂ ಕೊಟ್ಟಿದ್ದಾರೆ. ವಸಂತ ಆರ್ಟ್ಸ್. ನಮಸ್ತೆ, ನನ್ನ ಹೆಸರು ಜಾನ್ವಿ ಅಂತ.
with Vasant Arts for the first time, and it's a pleasure to meet so many artists under one roof. And this is one of my artworks, and it's in pencil colors. And right now I'm doing a lot of wet medium as well, so I have a lot of watercolors on display here as well. And it'll be nice if everyone comes and visits the place, and I want to say a heartfelt vibrant space, and there's a lot of interesting creative energy that I see flowing, and a lot of good interaction with other artists. The organizers are also very encouraging and supportive. I am basically from Mumbai, Bombay. I did my post-graduation in fine arts way back 25 years ago from MS University, Baroda, and I have been exhibiting for the last 2 decades. I have exhibited both in India as well as internationally. This is my first show with Shades Creative. Now for giving this opportunity to showcase my artwork. I did this whole series of peacock, the 4 forms of peacock, like silent peacock, smart peacock, creative peacock, and clever peacock. I've come over here to exhibit my work. First of all, I would like to thank you, Malyadri sir and Safia ma'am, for giving me this opportunity. And if you see here, this is my artwork. So my artwork is basically done in pen and ink medium, and the title is Silent Profile, wherein you can see this is the current scenario in every family. So this is my thing. Thank you so much. Environment based or theme with that, and I've been doing as a hobby artist, but I've started taking it seriously after 5-10 years. I go to workshops, learn different techniques, so that way I'm improving my work. So Lanska, your Do paint as a therapy for me. This is my therapy, and I'm really grateful as this is my first ever exhibition. I am not from Bangalore, but the acceptance that I get over here, and the love that I'm getting today, it is out of any. I didn't even imagine such love from everybody. So yes, thank you. These are my art, and that's all I would like to say. Thank you. so your art or your art form. Special things I would say that actually, like I said, it's my therapy. I am an IT professional, so when it comes to my mind, I do acrylic and sketch work. So yes.